ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸಂಚಿಕೆವರೆಗೂ ನಾನು ಶಿವಣ್ಣ ಅವರ 3 ಚಿತ್ರಗಳ ಬಗ್ಗೆ ಮಾತಾಡಿದೆ. ಇವತ್ತು ಅದರಿಂದ ಮುಂದಕ್ಕೆ ಹೋಗ್ತೀನಿ. ಆದರೆ ಈ ಒಂದೆರಡು ವಿಷಯಗಳನ್ನ ಬಿಟ್ಟಿದ್ದೆ ನಿನ್ನೆ ಸಂಚಿಕೆಯಲ್ಲಿ, ಅದನ್ನು ಇವತ್ತು ನಾನು ಕಂಪ್ಲೀಟ್ ಮಾಡ್ತೀನಿ. ಶಿವಣ್ಣ ಅವರ ಚಿತ್ರ ಆನಂದ್ ಬಿಡುಗಡೆಯಾಗಿ ಇವತ್ತಿಗೆ 39 ವರ್ಷಗಳು. 39 ವರ್ಷಗಳ ಹಿಂದೆ ಈ ಚಿತ್ರ ಭರ್ಜರಿ ಯಶಸ್ವಿಯನ್ನು ಕಂಡಿತು. ಈ ಚಿತ್ರದ ಮುಹೂರ್ತಕ್ಕೆ ಪರಮ ಪೂಜ್ಯಗಳಾದಂಥ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಸಹ ಬಂದಿದ್ದರು. ಅವರೇ ಈ ಚಿತ್ರದ ಮುಹೂರ್ತದ ಚಾಲನೆ ಮಾಡಿದ್ದು. ಆಮೇಲೆ ಅದರ ಜೊತೆ ಇನ್ನೊಂದು ವಿಶೇಷ, ವೀರೇಂದ್ರ ಹೆಗ್ಗಡೆಯವರು ಒಂದೇ ಒಂದು ಚಿತ್ರಕ್ಕೆ ಮುಹೂರ್ತಕ್ಕೆ ಬಂದಿದ್ದರು. ಅದೇ ಆನಂದ್ ಚಿತ್ರ. ಅದೊಂದೇ, ಇನ್ಯಾವ ಚಿತ್ರಕ್ಕೆ ಅವರು ಬಂದೇ ಇಲ್ಲ. ಆಮೇಲೆ ಈ ಶಿವಣ್ಣ ಅವರ ಹೇರ್ ಸ್ಟೈಲ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೆ. ಆಗಿನ ಕಾಲದ ಎಲ್ಲ ಅಭಿಮಾನಿಗಳು ಆ ಥರ ಹೇರ್ ಸ್ಟೈಲ್ ಮಾಡಿದರು ಅಂತ. ಈಗ ಇನ್ನೊಂದು ನೋಡಿ, ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಆಗಿನ ಕಾಲದ ಯುವ ನಾಯಕ ನಟರು ಹಾಗೂ ಸಹ ಕಲಾವಿದರು ಸಹ ಶಿವಣ್ಣ ಅವರ ಹೇರ್ ಸ್ಟೈಲ್ನ ಕಾಪಿ ಮಾಡಿದರು. ನೀವು ಆನಂದ್ ಬಂದ ನಂತರ ಎಲ್ಲ ಚಿತ್ರಗಳನ್ನು ನೋಡಿ, ಅದರಲ್ಲಿ ಸಹ ಕಲಾವಿದರುಗಳು ಹೀರೋ ಜೊತೆ ಇರ್ತಾರಲ್ಲ, ಫ್ರೆಂಡ್ಸ್ ರೋಲ್ನು, ಅವರೆಲ್ಲರೂ ನೋಡಿ ನಿಮಗೆಲ್ಲರೂ ಶಿವಣ್ಣನ ಸ್ಟೈಲೇ ಕಾಫಿ. ಹಿಂಗೆ ಕೂದಲು ಎತ್ತು ಬಾಚೋದು ಅದೇ ಸ್ಟೈಲು. ಕೆಲವೊಂದೆರಡು ಉದಾಹರಣೆಗಳಂದರೆ ನಿಮಗೆ ಶೋಭರಾಜ್ ಅವರು ತಗೊಳ್ಳಿ, ಅವರು ಅದೇ ಸ್ಟೈಲಲ್ಲಿದ್ದರು. ಆಮೇಲೆ ಈ ರಣಧೀರ, ಶಾಂತಿಕ್ರಾಂತಿ ಈ ಚಿತ್ರಗಳಲ್ಲಿ ರವಿಚಂದ್ರನ್ ಅವ್ರ ಜೊತೆ ಬ್ಯಾಗ್ ಇರ್ತಾರಲ್ಲ, ಅವ್ರನ್ನ ನೋಡಿ, ಅವರೆಲ್ಲರೂ ಅದೇ ಸ್ಟೈಲು. ಆ ಅಭಿಮಾನಿಗಳಲ್ಲದೆ ಹೊಸ ನಾಯಕ ನಟರು ಹಾಗೂ ಸಹ ಕಲಾವಿದರು ಸಹ ಅದೇ ನಿಮಗೆ ಶಿವಣ್ಣನ ಸ್ಟೈಲೇ ಜಾಸ್ತಿ ಇತ್ತು. ಆಮೇಲೆ ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೆಲವೊಂದು 5-6 ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದ ದೊಡ್ಡ ಮಹಾನ್ ಸಮುದ್ರದಲ್ಲಿ ಹಿರಿಯ ಕಲಾವಿದರ ದಂಡುಗಳಲ್ಲಿ ಒಂದು ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬ ಹಳೆಯದು ಬಿಟ್ಬಿಟ್ರೆ, ಅದ ನಂತರ ಅಂದರೆ ಈ ಉದಯ್ ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ಆಮೇಲೆ ಲೀಲಾವತಿ ಅವರು, ಆಮೇಲೆ ನರಸಿಂಹರಾಜ್ ಅವರು, ಅದಕ್ಕೂ ಹಿಂದೆ ಕಲಾವಿದರಿದ್ದರು ಗೊತ್ತಾ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ, ಅವ್ರನ್ನೆಲ್ಲ ಬಿಟ್ಬಿಟ್ರೆ ಇನ್ನೆಲ್ಲರ ಜೊತೆ ಶಿವಣ್ಣ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶಂಕರ್ ನಾಗ್ ಅವ್ರ ಜೊತೆ ಬಿಟ್ಟು ಇನ್ನೆಲ್ಲರ ಜೊತೆ ಶಿವಣ್ಣ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶ್ರೀನಾಥ್ ಅವ್ರ ಜೊತೆ ಮಾಡಿದ್ದಾರೆ, ರಾಜೇಶ್ ಅವ್ರ ಜೊತೆ ಮಾಡಿದ್ದಾರೆ, ಜಯಂತಿ ಜೊತೆ ಮಾಡಿದ್ದಾರೆ, ಲಕ್ಷ್ಮಿ ಜೊತೆ ಮಾಡಿದ್ದಾರೆ, ಪ್ರಭಾಕರ್ ಅವ್ರ ಜೊತೆ ಮಾಡಿದ್ದಾರೆ, ವಿಷ್ಣುವರ್ಧನ್ ಅವ್ರ ಜೊತೆನೂ ಮಾಡಿದ್ದಾರೆ. ಆದರೆ ಸ್ಕ್ರೀನ್ ಸೇರಿಲ್ಲ. ಅವರೊಂದು ಸೀನಲ್ಲಿ ಬರ್ತಾರೆ, ಇವರೊಂದು ಸೀನಲ್ಲಿ ಬರ್ತಾರೆ. ಶಿವಣ್ಣ ಒಂದು ಸೀನಲ್ಲಿ ಬಂದು ಹೋಗ್ತಾರೆ, ಮತ್ತು ಇವರು ಯಾರಪ್ಪ, ಇವರೊಂದು ಸೀನಲ್ಲಿ ಬಂದು ಹೋಗ್ತಾರೆ. ಶಿವಣ್ಣ ಒಂದು ಸೀನಲ್ಲಿ ಬಂದು ಹೋಗ್ತಾರೆ, ವಿಷ್ಣುವರ್ಧನ್ ಅವರು ಒಂದು ಸೀನಲ್ಲಿ ಬಂದು ಹೋಗ್ತಾರೆ. ಯಾವ ಪಿಕ್ಚರ್ ಅಂದ್ಕೊಂಡ್ರ? ಕುಮಾರ್ ಬಂಗಾರಪ್ಪ ಅಭಿನಯದ ಬೆಳ್ಳಿಯಪ್ಪ ಬಂಗಾರಪ್ಪ. ಅದರಲ್ಲಿ ಕುಮಾರ್ ಬಂಗಾರಪ್ಪ ಅವರು ಡಬಲ್ ರೋಲು. ಒಂದು ರೋಲು ಫಿಲಮ್ ಆ್ಯಕ್ಟ್ರಸ್ಸು, ಒಂದು ರೋಲು ಅಲ್ಲಿ ಮುಗ್ದಿನ ಪಾರ್ಟು. ಆ ಫಿಲಮ್ ಆ್ಯಕ್ಟ್ರಸ್ ರೋಲ್ ಅವರು ಏಟು ಬಿದ್ದು ಆಸ್ಪತ್ರೆ ಸೇರಿದಂಥ ವಿಷಯ ಗೊತ್ತಾಗದಾಗ ಎಲ್ಲ ಕಲಾವಿದರು ಬಂದು ನೋಡ್ಕೊಂಡು ಹೋಗೋ ಸೀನು ಕುಮಾರ್ ಬಂಗಾರಪ್ಪನ. ಅದರಲ್ಲಿ ವಿಷ್ಣುವರ್ಧನ್ ಅವರು ಸಹ ಬರ್ತಾರೆ, ಶಿವಣ್ಣ ಅವ್ರು ಬರ್ತಾರೆ, ಮಾಲಾಶ್ರೀ ಅವ್ರು ಬರ್ತಾರೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರು ಬರ್ತಾರೆ, ಹೀಗೆ ಪ್ರಭಾಕರ್ ಅವ್ರು ಬರ್ತಾರೆ. ಅವ್ರ ಜೊತೆನೂ ಅಲ್ಲಿಗೆ ಒಂದೇ ಚಿತ್ರದಲ್ಲಿ ಶಿವಣ್ಣನೂ ಇದಾಗಿದೆ. ಎಲ್ಲ ಕಲಾವಿದರು ನಿಮಗೆ ಅಂಬರೀಷ್ ಅವ್ರ ಜೊತೆ ಮಾಡಿದ್ದಾರೆ. ರಾಜೇಶು, ಶ್ರೀನಾಥು, ಅಂಬಿಕಾ, ಸುಮಲತಾ, ಹೀಗೆ ಘಟಾನುಘಟಿ ಹಿರಿಯ ಕಲಾವಿದರು ಎಲ್ಲರ ಜೊತೆ, ಅಶ್ವಥ್ ಅವರು, ತೂಗುಬಿ ಶ್ರೀನಿವಾಸ್ ಅವರು, ವಜ್ರಮಣಿ ಅವರು. ಕನ್ನಡ ಚಿತ್ರರಂಗದ 90% ಎಲ್ಲ ಕಲಾವಿದರ ಜೊತೆ ಅಭಿನಯಿಸಿದ ಏಕೈಕ ನಟ ಇವರು. ನಿಮಗೆ ಅಣ್ಣವ್ರ ನಂತರ ವಿಷ್ಣುವರ್ಧನ್ ಅವ್ರ ನಂತರ ಕನ್ನಡದ ಎಲ್ಲ ಕಲಾವಿದರ ಜೊತೆ ನಟಿಸಿದಂಥ ಏಕೈಕ ನಟ ನಮ್ಮ ಶಿವಣ್ಣ. ಶಿವಣ್ಣವರು ಇನ್ನೊಂದು 86ಕ್ಕೆ ಅವರು ಚಿತ್ರರಂಗಕ್ಕೆ ಬಂದಿದ್ದು. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು 90ನೇ ಇಸ್ವಿಗೆ ನಮ್ಮ
ಪಯಣ ಮುಗಿಸಿ ಬಾರದ ಊರಿಗೆ ಪಯಣ ಬೆಳೆಸಿದ್ದವರು. 86ರಿಂದ 90 4 ವರ್ಷ. ಈ 4 ವರ್ಷಗಳಲ್ಲಿ ನಮ್ಮ ಶಂಕರ್ ನಾಗ್ ಅವರ ನಿರ್ದೇಶನದಲ್ಲಿ ಮತ್ತು ಅಭಿನಯದಲ್ಲಿ ಬಂದಂಥ ಒಂದು 7-8 ಪಿಕ್ಚರ್ ಇರ್ಬೇಕೇನು. ಆ 7-8 ಪಿಕ್ಚರ್ಗಳಿಗೆ ಮುಹೂರ್ತಕ್ಕೆ ಕ್ಲಾಪ್ ಮಾಡ್ತಾರೆ, ಗೊತ್ತಲ್ಲ ನಿಮಗೆ. ಅದನ್ನು ಮಾಡಿದ್ದೇ ನಮ್ಮ ಶಿವಣ್ಣ. ಶಂಕರ್ ನಾಗ್ ಅವರು ಶಿವಣ್ಣವ್ರಿಗೆ ಹೇಳಿದ್ರಂತೆ, ನೀನು ನನ್ನ ಲಕ್ಕಿ ಬಾಯಪ್ಪ ಅಂತ ಹೇಳ್ಬಿಟ್ಟು ಶಂಕರ್ ನಾಗ್ ಅವರು ತನ್ನ 4 ವರ್ಷಗಳಲ್ಲಿ ಎಷ್ಟು ಚಿತ್ರಗಳು ಅಭಿನಯಿಸಿದರೆ ಅಷ್ಟು ಚಿತ್ರಗಳಿಗೂ ಸಹ ಶಿವಣ್ಣ ಅವರೇ ಕ್ಲಾಪ್ ಮಾಡಿರೋದು. ಏನು ರೀ, ಆ ಮಹಾನ್ ನಟ, ಹೆವಿ ಫಾಸ್ಟಲ್ಲಿದ್ದಂಥ ಒಬ್ಬ ನಟ, ಈಗಲೂ ಅವರು ಫೋಟೋನ ಆಟೋದಲ್ಲೆಲ್ಲ ಹಾಕ್ತಾರೆ ಅಂತ ಒಬ್ಬ ನಟನ ಲಕ್ಕಿ ಬಾಯ್ ನಮ್ಮ ಶಿವಣ್ಣ ಅಂದರೆ ಗ್ರೇಟ್ ಅಲ್ವೇನ್ರಿ. ನಮಗೆ ಖುಷಿ ಅಲ್ವ ನಮಗೆ. ಈಗ ಕೆಲವೊಂದು ವಿಷಯಗಳು ಚರ್ಚೆ ಆಗ್ತದೆ ನಿಮಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ. ಅವ್ನು ರಿಮ್ಯಾಕ್ ಮಾಡ್ದ, ಇವ್ನು ರಿಮ್ಯಾಕ್ ಮಾಡ್ದ, ಅವ್ನು ಎಷ್ಟು ರಿಮ್ಯಾಕ್ ಮಾಡ್ದ, ಇವನು ಎಷ್ಟು ರಿಮ್ಯಾಕ್ ಮಾಡ್ದ ಅಂತಲ್ಲ. ಶಿವಣ್ಣ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಶಿವಣ್ಣ ಅದರಲ್ಲೂ ಒಂದು ರೆಕಾರ್ಡ್ ಇದೆ ನೋಡಿ ನಿಮಗೆ. 2002ರಿಂದ 2002ನೇ ಇಸ್ವಿಯಿಂದ ಇಲ್ಲಿವರೆಗೂ 2025ವರೆಗೂ, ಅಂದರೆ ಸುಮಾರು ಎಷ್ಟು ವರ್ಷ ಆಯಿತು ನಿಮಗೆ, 23 ವರ್ಷಗಳ ಕಾಲ. ಅದರಲ್ಲಿ ಕವಚ ಅನ್ನೋ ಒಂದೇ ಒಂದು ಚಿತ್ರವನ್ನು ರಿಮ್ಯಾಕ್ ಬಿಟ್ಟರೆ ಇನ್ಯಾವ ಚಿತ್ರಗಳು ರಿಮ್ಯಾಕ್ ಇಲ್ಲ. 23 ವರ್ಷ ಒಂದು ಚಿತ್ರರಂಗದಲ್ಲಿ ಇದ್ದು ಬರೀ ಒಂದೇ ಒಂದು ಚಿತ್ರನಲ್ಲಿ ರಿಮ್ಯಾಕ್ ಮಾಡಿದ್ದಾರೆ ಅಂದರೆ ಅದು ಗ್ರೇಟ್ ಅಲ್ವೇನ್ರಿ. ಅದು ಒಂದು ಸಾಧನೆ ಅಲ್ವಾ. ಎಷ್ಟೋ ಚಿತ್ರಗಳು ಬರುತ್ತೆ ತಮಿಳು, ತೆಲುಗು, ಹಿಂದಿಯಲ್ಲೆಲ್ಲ. ಆ ಚಿತ್ರನ ಮಾಡಬೇಕು ಅನ್ನೋ ಕೆಲವ್ರಿಗೆ ಆಸೆಯಿಂದ ಮಾಡಿದ್ದಾರೆ ಎಷ್ಟೊಂದು ಜನ. ಆದರೆ ನಮ್ಮ ಸ್ವಂತ ಕಥೆಗಳು ಬದುಕಲಿ ಅಂತ ಒಂದು ಆಸೆಯಿಂದ ಶಿವಣ್ಣ 2002ರಿಂದ ಇಲ್ಲಿವರೆಗೂ ಒಂದು ಬಿಟ್ಟರೆ ಇನ್ಯಾವುದರಲ್ಲೂ ಸಹ ರಿಮ್ಯಾಕ್ ಮಾಡಿಲ್ಲ. ಇದು ಒಂದು ದೊಡ್ಡ ಸಾಧನೆ ಅಲ್ವನ್ರಿ. ನಮ್ಮ ಕನ್ನಡದ ಕಥೆಗಳು ಬದುಕಲಿ, ನಮ್ಮ ಕನ್ನಡದ ನಿರ್ದೇಶಕರು ಬದುಕಲಿ ಅಂತ ಒಂದು ಆಸೆ ಅಲ್ವ ಇದು. ಗಾನ ಗಂಧರ್ವ ನಮ್ಮ ಅಣ್ಣವರು ಅತಿ ಹೆಚ್ಚು ಅವರು ಚಿತ್ರಗಳು ಬಿಟ್ಟು ಬೇರೆ ನಟರ ಚಿತ್ರಗಳಿಗೆ ಅತಿ ಹೆಚ್ಚು ಹಾಡು ಹಾಡಿರೋದು, ಹಿನ್ನೆಲೆ ಗಾಯನ ಹಾಡಿರೋದು ನಮ್ಮ ಶಿವಣ್ಣಂಗೆ ಅಲ್ವನ್ರಿ. ಏನು ಖುಷಿ ನೋಡ್ರಿ. ಅಣ್ಣವರು ಅತಿ ಹೆಚ್ಚು ಹಾಡುಗಳು, ಅದರಲ್ಲೂ ಎಲ್ಲ ಹಾಡುಗಳು ಸೂಪರ್ ಹಿಟ್ಟೆ ಶಿವಣ್ಣಂಗೆ ಹಾಡಿರೋದು. 1 2 ಓಮಲ್ಲಿ ಕೇಳಬೇಕಾ, ಜನ್ಮದ ಜೋಡಿಯಲ್ಲಿ ಕೇಳಬೇಕಾ, ರಣರಂಗದಲ್ಲಿ ಕೇಳಬೇಕಾ, ಗಾಜನೂರು ಗಂಡು, ರಾಜ, ವಿಶ್ವ, ಕುರ್ಬನ ರಾಣಿ, ಜೋಡಿ ಅಕ್ಕಿ, ಪುರುಷೋತ್ತಮ, ಆಮೇಲೆ ಆನಂದ ಜ್ಯೋತಿ, ಎಷ್ಟು ಚಿತ್ರಗಳಲ್ಲಿ ಆಡಿದ್ದಾರೆ ಅಣ್ಣವರು. ಎಲ್ಲ ಹಾಡುಗಳು ಸೂಪರ್ ಹಿಟ್ಗಳೇ. ಅತಿ ಹೆಚ್ಚು ಅಣ್ಣವರು ಹಿನ್ನೆಲೆ ಗಾಯಕರಾಗಿ ಹಾಡಿದ ಹಾಡುಗಳು ಶಿವಣ್ಣಂಗೆನೇ ಅತಿ ಹೆಚ್ಚು ಚಿತ್ರ. ಶಿವಣ್ಣ ಅವರ 50ನೇ ಚಿತ್ರ, ಕನ್ನಡದ ಪ್ರಪ್ರಥಮ DTS ಚಿತ್ರ. ಅದು ಅಲ್ಲದೆ ಅದರಲ್ಲಿ ಇನ್ನೊಂದು ರೆಕಾರ್ಡ್ ಅಂದರೆ ನಿಮಗೆ ಒಂದೇ ವಾರದಲ್ಲಿ 2 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಆಗಿದ್ದಂಥ ಚಿತ್ರ ಅದು. ಅಲ್ಲಿವರೆಗೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದೇ ವಾರದಲ್ಲಿ 2 ಕೋಟಿ ಯಾವ ಚಿತ್ರನೂ ಮಾಡಿಲ್ಲ. ಅದೇ ಫಸ್ಟ್ ಚಿತ್ರ. AK47 ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಚಿತ್ರ. ಇದರ ನಾಯಕ ನಟರು ನಮ್ಮ ಶಿವಣ್ಣ ರೀ. ನಮ್ಮ ಶಿವಣ್ಣ ಬರೀ ಕಲಾವಿದರು ಮಾತ್ರ ಅಲ್ಲ, ಕೋರಿಯೋಗ್ರಫಿನು, ಡ್ಯಾನ್ಸ್ನ ಅವರೇ ನಿಮಗೆ ಚಿತ್ರದಲ್ಲಿ ಮಾಡಿದ್ದಾರೆ. ಯಾವ ಹಾಡು ಗೊತ್ತಲ್ಲ, ರಣರಂಗ ಚಿತ್ರದ್ದು. ಓ ಮೇಘವೇ ನಿಧಾನವಾಗಿ ನೀ ಬಾ, ಐ ಲವ್ ಯು ಅಂತ ಸುಧಾರಾಣಿ ಮತ್ತು ಶಿವಣ್ಣ ಆಡ್ತಾರೆ. ಅದು ಸ್ವಂತ ಶಿವಣ್ಣ ಅವರೇ ಡ್ಯಾನ್ಸ್ನ ಕೊರಿಯೋಗ್ರಫಿ ಮಾಡ್ಕೊಂಡು ಅವರೇ ಹಾಡಿರೋದು. ಅವರೇ ಡ್ಯಾನ್ಸ್ ಆಡಿ ಅವರೇ ಹಾಡು ಸಹ ಅವರೇ ಆಡಿರೋದು. ಹಿನ್ನೆಲೆ ಗಾಯಕ ಪ್ಲಸ್ ಕೊರಿಯೋಗ್ರಫಿ ಶಿವಣ್ಣನೇ ಮಾಡಿರೋದು. ಬನ್ನಿ ಕನ್ನಡಿಗರೇ, ಹೀಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಶಿವಣ್ಣನ ಬಗ್ಗೆ ಅವರ ಯಾವ ಪ್ರಶಸ್ತಿ ತೊಗೊಂಡ್ರು ಅದಷ್ಟು ಫುಲ್ಲು ಲೀಸ್ಟ್ ಕೊಡ್ತೀನಿ ನಿಮಗೆ. ಅವರು ಬಂದಂಥ ಪ್ರಶಸ್ತಿಗೆಲ್ಲ ಸಂಪೂರ್ಣ ವಿವರ ನಿಮಗೆ ನಾನು ಕೊಡ್ತೀನಿ. ಹಾಗೆ ನಂದೊಂದೇ ಒಂದು ಕ್ವಶನ್ ಕೇಳ್ತೀನಿ, ಯಾರು ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಶಿವಣ್ಣ ಅವರು
ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು. ಶಿವಣ್ಣ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು. ಅದೆಲ್ಲರಿಗೂ ಗೊತ್ತಿರುತ್ತೆ ಏನಕ್ಕೆ ಅಂತ. ಆದರೆ ನಾನು ಆ ಸಂದರ್ಭ ಕೇಳ್ತಾ ಇಲ್ಲ. ಆ ಬಂದ್ ಕರೆ ಕೊಟ್ಟಂಥ ದಿನಾಂಕ, ತಿಂಗಳು ಯಾವುದು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.